friends, myself Rohinas. I have qualified KSET and UGC NET exam in 2025. Let's look at expected cutoff of KSET subject commerce. ಯಾರೆಲ್ಲ 2025 KSET ಎಕ್ಸಾಮ್ ಬರೆದಿದ್ದೀರಾ ಅವರು ನಿಮ್ಮ ಸಬ್ಜೆಕ್ಟ್ ಕಟ್ ಆಫನ್ನು ನೀವು ನೋಡಿ. ಆ್ಯಸ್ ಪರ್ ನಾನು ಅಸಂಪ್ಷನ್ ಮಾಡಿರೋ ಕಟ್ ಆಫ್ ಆ್ಯಂಡ್ KA ವೆಬ್ಸೈಟಲ್ಲಿ ಪ್ರೀವಿಯಸ್ ಇಯರ್ ಡಾಟಾ ಬೇಸಿಸ್ ಮೇಲೆ ನಾನು ಅಸಂಪ್ಷನ್ ಮಾಡಿದ್ದೀನಿ. ಸೊ ಬನ್ನಿ ನಾವು ನೋಡೋಣ. ನೀವು ಕೆಟಗರಿ ವೈಸ್ ನಿಮ್ಮ ಕಟ್ ಆಫ್ ನೋಡೋಣ. ಫಸ್ಟ್ ಒನ್ ಜನರಲ್ ಮೆರಿಟಲ್ಲಿ ನೀವು ಕ್ಯಾಂಡಿಡೇಟ್ ಇದ್ದರೆ ನಿಮ್ಮ ಕಟ್ ಆಫ್ ಮಾರ್ಕ್ಸ್ 160 ಇಂದ 170 ಒಳಗಿದ್ರೆ ಡೆಫಿನೆಟ್ಲಿ ನಿಮ್ಮದು KSET ಕ್ವಾಲಿಫೈ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಸೆಕೆಂಡ್ ಒನ್ SC ಕೆಟಗರಿಯಲ್ಲಿ 148 to 150 ಆ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಬಂದಿದ್ರೆ KSET ಕ್ವಾಲಿಫೈ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಕೆಟಗರಿ 3 ST 148 ಇಂದ 150 ಒಳಗಡೆ ಬಂದರೆ ST ಕೆಟಗರಿಯಲ್ಲಿ KSET ಕ್ವಾಲಿಫೈ ಆಗೋ ಚಾನ್ಸ್ ಇದೆ. ಆ್ಯಂಡ್ ಫೋರ್ತ್ ಒನ್ ಕೆಟಗರಿ 1 ಇದು ಕೂಡ ಸೇಮ್ 150 ಇಂದ 152 ಈ ಮಧ್ಯ ನಿಮ್ಮ KSET ಮಾರ್ಕ್ಸ್ ಬರ್ತಿದೆ ಅಂದರೆ ನೀವು ಡೆಫಿನೆಟ್ಲಿ ಕೆಟಗರಿ 1ನಲ್ಲಿ ಕ್ವಾಲಿಫೈ ಆಗ್ತೀರಾ. ಆ್ಯಂಡ್ ಫಿಫ್ತ್ ಒನ್ ಕೆಟಗರಿ 2A ಅಲ್ಲಿ ನಿಮ್ಮ ಮಾರ್ಕ್ಸ್ ನೀವು ಫಲಿತಾಂಶ ನೋಡಿದ್ದೀರಾ ಅಂದರೆ ಪ್ರಾವಿಷನಲ್ ರಿಸಲ್ಟನ್ನು ನೀವು ನೋಡಿದ್ದೀರಾ. ಪ್ರಾವಿಷನಲ್ ರಿಸಲ್ಟ್ ಅವರು KA ಕಡೆಯಿಂದ ಅವರು ರಿಲೀಸ್ ಮಾಡಿದ್ದಾರೆ. ನಿಮ್ಮ ಮಾರ್ಕ್ಸ್ 148 ಇಂದ 152 ಬಂದರೆ ಡೆಫಿನೆಟ್ಲಿ ನಿಮ್ಮದು ಕೂಡ KSET ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಕೆಟಗರಿ 2B ಅವರಿಗೆ 150 ಇಂದ 154 ಒಳಗಡೆ ನಿಮ್ಮ ಮಾರ್ಕ್ಸ್ ಬಂದರೆ ಅವರು ಕೂಡ KSET ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ಸೆವೆಂತ್ ಕೆಟಗರಿ 3A ಇವರಿಗೆ 152 ಇಂದ 156 ಇವರು ಒಳಗೆ ಬಂದರೆ ಡೆಫಿನೆಟ್ಲಿ ಇವ್ರದ್ದು ಕೂಡ KSET ಕ್ಲಿಯರ್ ಆಗುತ್ತೆ. ಆ್ಯಂಡ್ ಕೆಟಗರಿ 3B ಇವರ ರೇಂಜ್ 156 ಇಂದ 158 ಇದೆ. ಇದ್ರ ಒಳಗಡೆ ನೀವು ನಿಮ್ಮ ಮಾರ್ಕ್ಸ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ನೀವು ಕೂಡ KSET ಕ್ಲಿಯರ್ ಮಾಡ್ತೀರಾ. ಸೊ ಈ ಕೆಟಗರಿ ವೈಸ್ ಕಟ್ ಆಫನ್ನು ನೀವು ನೋಡ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮಗೆ UGC NET ಶಾರ್ಟ್ ಟಾಪಿಕ್ಸ್ ಆ್ಯಂಡ್ ಕಾನ್ಸೆಪ್ಟ್ ಬಗ್ಗೆ ಟೀಚ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.